ನೋಡ್ರಿ ನನ್ನ ಮಗ ಹೆಂಗೆ ರೆಡಿ ಆಗಿದ್ದಾನ. ಅಶ್ವಿನಿ ರೆಡಿಯಾಗಿ ಬಂದಾಳ. ನನ್ನ ತಮ್ಮ ರೆಡಿಯಾಗಿದ್ದಾನ. ಅವ್ರು ಬರಾನ ಊಟ ಮಾಡ್ಕೊಂಡು ಸರ್ಪ್ರೈಸ್ ಕೊಡ್ತೇನೆ ರೀ. 12 ಗಂಟೆ ಕರೆಕ್ಟ್ 12 ಗಂಟೆವರೆಗೂ ಊಟ ಆಗುತ್ತೆ. 12 ಗಂಟೆ ಕರೆಕ್ಟ್ ಸರ್ಪ್ರೈಸ್ ಕೊಡ್ತೀವಿ. ನಮ್ಮ ಮನೆಗೆ ತೋರಿಸ್ತೀನಿ. ಬರೀ ಮಾತಾಡ್ಸೋಣ. ಅರೆ ಏನಾದ್ರು ಮಾತಾಡಪ್ಪ, ಮಾತಾಡಪ್ಪ. ಯಾರು ಬರ್ತಡೇ ಅದ? ಪಪ್ಪ ಬರ್ತಡೇ. ಹಾಂ, ಪಪ್ಪ ಬರ್ತಡೇ. ಹ್ಯಾಪಿ ಬರ್ತಡೇ ಅನ್ನ ಪಪ್ಪಾಗ. ಹ್ಯಾಪಿ ಬರ್ತಡೇ ಪುಟ್ಟು ಪಪ್ಪ. ಮುದ್ದು ಪಪ್ಪ. ಬುದ್ದು ಪಪ್ಪ. ಐ ಲವ್ ಯು. ಆತು. ಐ ಲವ್ ಯು ಪಪ್ಪ. ಪಪ್ಪ. ಇಂಟ್ರಡ್ಯೂಸ್ ಮಾಡ್ಕೊಳ್ಳೋದೇ ಮರ್ತು ಬಿಟ್ಟೆ ರೀ. ದಯವಿಟ್ಟು ಕ್ಷಮೆ ಇರಲಿ. ಇದು ನೋಡ್ರಿ ನಮ್ಮ ರಾಕಿ ಹೆಂಗೆ ಆಡಾಕ್ತಿದ್ದ ನಮ್ಮ ತಮ್ಮ ಜೊತೆ ಅಂತ ಹೇಳಿ. ಭಾಳ ದಿನದ ನಂತರನೂ ವಿಡಿಯೋ ಅಪ್ಲೋಡ್ ಮಾಡಾಕ್ತೇನೆ. ಇದಕ್ಕೂ ಕ್ಷಮೆ ಇರಲಿ. ಯಾಕಂದ್ರೆ ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣಕ್ಕೆ ನಾನು ವ್ಲಾಗ್ ಎಡಿಟ್ ಮಾಡೋದಾಗಲಿ ಮೊಬೈಲ್ ಕಡೆ ಹೆಚ್ಚು ಗಮನನೇ ಕೊಟ್ಟಿಲ್ಲ ನಾನು. ಹೀಗಾಗಿ ವ್ಲಾಗ್ ಅಂತೂ ಮಾಡ್ಕೊಂಡು ಇಟ್ಕೊಂಡೇನಿ ಎಲ್ಲನೂ. ಹೀಗಾಗಿ ಅಪ್ಲೋಡ್ ಮಾಡಿರಲಿಲ್ಲ. ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಅಷ್ಟೇ. ಈಗ ನೆಕ್ಸ್ಟ್ ನೋಡ್ರಿ ನಮ್ಮ ಹಸ್ಬೆಂಡ್ ಅವ್ರಿಗೆ ಸರ್ಪ್ರೈಸ್ ಕೊಡ್ತೀವಿ ನಾವು. ನಾನು ಹಿಂದಿನ ವ್ಲಾಗಲ್ಲೇ ಹೇಳಿದ್ದೆ ರೀ, ಫೋಟೋ ಫ್ರೇಮ್ ಮಾಡ್ಸಾಕ್ತೇನೆ ಮತ್ತು ಫೋಟೋ ಫ್ರೇಮು ನಾನು ತೋರಿಸಿದ್ದೆ. ಹೀಗಾಗಿ ಇದು ನೋಡ್ರಿ ನಮ್ಮ ಹಸ್ಬೆಂಡ್ ಅವ್ರಿಗೆ ಮರುದಿನ ಕೊಡಬೇಕು ಕೇಕ್ ಕಟ್ಟಿಂಗ್ ಮಾಡೋ ಟೈಮಿಗೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಒಂದು ಸರ್ಪ್ರೈಸ್ ಕೊಡಬೇಕಲ್ಲ ಅಂತ ಹೇಳಿ ಅವತ್ತೇ ನೈಟ್ ಜಸ್ಟ್ ವೆಲ್ಕಮ್ ಮಾಡಿಕೊಂಡು, ಏನೂ ಇಲ್ಲ, ನಮ್ಮ ಸಿಂಪಲ್ ಇರುತ್ತೆ ರೀ, ಭಾಳ ಗ್ರ್ಯಾಂಡು ಇರೋಂಗಿಲ್ಲ. ಯಾಕಂದ್ರೆ ನಮಗೆ ಅವ್ರಿಗೆ ಇಷ್ಟ ಆಗಂಗಿಲ್ಲ ಮತ್ತು ಮೇನಾಗಿ ನಮಗೆ ಅಷ್ಟೊಂದು ಇಂಟ್ರೆಸ್ಟು ಇಲ್ಲ. ಫುಲ್ಲಾಗಿ ಗ್ರ್ಯಾಂಡ್ ಮಾಡ್ಕೊಳ್ಳೋದು ಹಾಗೆ ಹೀಗೆ ಏನೂ ಇಲ್ಲ. ಹೀಗಾಗಿ ಜಸ್ಟ್ ಸಿಂಪಲ್ ಒಳಗೆ ನಾವೆಲ್ಲ ಮಾಡ್ಕೊಂಡು ರೀ. ಮತ್ತು ನಮ್ಮ ಹಸ್ಬೆಂಡ್ ಅವರು ಫೋಟೋ ನೋಡಿ ಅಂತೂ ಫುಲ್ ಖುಷಿ ಆಗಿಬಿಟ್ರು. ಯಾಕಂದ್ರೆ ಇಲ್ಲಿವರೆಗೂ ಅವ್ರಿಗೆ ಯಾರು ಫ್ರೇಮ್ ಆಗಲಿ, ಯಾವುದೇ ಒಂದು ರೀತಿ ಫ್ರೇಮ್ ಆಗಲಿ ಕೊಟ್ಟಿರೋದಾಗಲಿ ಅವ್ರು ಮಾಡಿಸಿರೋದಾಗಲಿ ಯಾವತ್ತೂ ಆಗಲಿ. ಖುಷಿ ಆಯ್ತಾ? ಎಷ್ಟು? ಭಾಳ ಎಷ್ಟು? ಭಾಳಷ್ಟು ನೆಟ್ಟಂಗೆ ಹೇಳ. ಫೋಟೋದ ಖುಷಿ ಆಯ್ತಲ್ಲ. ಎಷ್ಟು? ಭಾಳಷ್ಟು. ಹ್ಯಾಪಿ ಬರ್ತಡೇ. ಆಮೇಲೆ ಮಂಜು ಅದು ಬಂದರ್ರಿ, ವಿಶ್ ಮಾಡಿ ಹೋಗ್ಬೇಕಂಥೇಳಿ. ಟೈಮ್ ನೋಡಿದ್ರೆ ಭಾಳ ಆಗಿತ್ತು, ಹೆಚ್ಚು ವಿಡಿಯೋ ಮಾಡ್ಕೊಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಮಾಡಿಕೊಂಡೆ. ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಿನ್ನೆ ನೈಟ್ ನೋಡಿದಾರಲ್ಲ, ಸರ್ಪ್ರೈಸ್ ಮಾಡಿದ್ವಿ. ಈಗ ನಾನು ಸ್ವಲ್ಪ ಪ್ರಾಡಕ್ಟ್ಸ್ನ ತರಿಸಿದ್ದೀನಿ ಟ್ರಿಪ್ಪಿಗೆ ಹೋಗ್ಬೇಕಂತ ಹೇಳಿ. ಯಾವ ಟ್ರಿಪ್ಪು ಏನು ಅಂತ ಈಗ ಹೇಳಂಗಿಲ್ಲ. ಸಾರಿ ಹೇಳ್ತೀನಿ. ಆ್ಯಕ್ಚುಲಿ ಏನೇನು ತರಿಸಿದ್ದೀನಿ, ಏನೇನು ಬೈ ಮಾಡಿದ್ದೀನಿ ಅಂತ ಹೇಳಿ ಅದೊಂದು ಸಪ್ರೇಟ್ ವ್ಲಾಗ್ ಮಾಡೋಕ್ಕಿದ್ದೆ ರೀ. ಬಟ್ ಭಾಳ ಇದು ಅನ್ಸುತ್ತೆ. ಅದು 10,000 20,000 ಏನಾದರೂ ಇದ್ದಿದ್ರೆ ನಾನು ಸಪ್ರೇಟ್ ವ್ಲಾಗ್ನ ಮಾಡಿ ಹಾಕ್ತಿದ್ದೆ ರೀ. ಬಟ್ ಜಸ್ಟ್ ಇನ್ನೂ ಕೌಂಟ್ ಮಾಡಿಲ್ಲ ಎಷ್ಟು ಆಗ್ತೈತೆ ಅಂತ. ಜಸ್ಟ್ ಇವಾಗ ಏನು ತೊಗೊಂಡಿದ್ದೀನಲ್ಲ ಅದಷ್ಟು ನಾವು ತೋರಿಸ್ತೀನಿ ನಿಮಗೆ. ಸ್ವಲ್ಪ ಟ್ರಿಪ್ಪಿಗೆ ಹೋಗೋದಿತ್ತು, ಅದಕ್ಕೋಸ್ಕರ. ಇದು ಮಿಂತ್ರಾಯಿಂದ ಆಲ್ರೆಡಿ ನಾ ಎಲ್ಲ ತೆಗೆದು ಸೈಜ್ ಎಲ್ಲ ನೋಡಿದ್ದೀನಿ. ಯಾಕಂದ್ರೆ ಸೈಜ್ ಇಶ್ಯೂಸ್ ಆದ್ರೆ ಮತ್ತು ನಮ್ಗೆ ಅರ್ಜೆಂಟ್ ಐತಲ್ಲ, ಅದಕ್ಕೋಸ್ಕರ ಮತ್ತು ಪಾರ್ಸಲ್ ವಾಪಸ್ ಹಾಕಿ ಬರೋದು ಲೇಟ್ ಆಗುತ್ತೆ ಅಂಥೇಳಿ ಇದು ಮಿಂತ್ರಾಯಿಂದ ತರಿಸಿರೋದು ರೀ. ನನಗೆ ಎಷ್ಟಕ್ಕೆ ಬಿತ್ತಂದ್ರೆ ಇದು ಕಾರ್ಡ್ ಸೆಟ್ ಐತಿ. ಇದೆಷ್ಟು ಬಿತ್ತಂದ್ರೆ 280 ಏನೋ ಇತ್ತು. ಹೇಳ್ತೀನಿ, ನನಗೆ ನೆನಪೈತಿ. ಯಾಕಂದ್ರೆ ಅಷ್ಟೊಂದು ಪಾರ್ಸಲ್ ಇಲ್ವಲ್ಲ. ಇದು ಕೆಳಗಡೆ ಒಂದು ಪ್ಯಾಂಟ್ ಬರುತ್ತೆ ರೀ, ಹಿಂಗೆ ಪ್ಯಾಂಟ್ ಬರುತ್ತೆ ರೀ. ಇಲ್ಲಿ ಸ್ಟಿಚಬಲ್ ಇದೆ. ಆಮೇಲೆ ನೆಕ್ಸ್ಟ್ ಅದ್ರ ಮೇಲೆ ಕ್ರಾಪ್ ಟಾಪ್ ಥರ ಒಂದು ಟಾಪ್ ಬರುತ್ತೆ ನೋಡ್ರಿ. ಇದು ಹಿಂದ್ಗಡೆ ಸೈಡ್ದ ಯಾವುದೇ ಸೈಜ್ ಇದ್ರೂ ಎಮ್ಮಿಂದ XL ಹಾಕ್ಕೋಬೋದು. ಇದು ಎಲ್ ಸೈಜ್ ಐತ್ರಿ ನೋಡ್ರಿ. ಮುಂದೆ ಹಿಂಗೆ ವಿ ಶೇಪ್ ಬರುತ್ತೆ ಮತ್ತು ಇಲ್ಲಿ ಕಟ್ಟೋದು ಬರುತ್ತೆ ರೀ. ಇದು ನನಗೆ 280 ಏನೋ 280 ನಾನು ಆರ್ಡರ್ ಹಾಕಿದ್ದೆ. ನನಗೆ 290 ಇಲ್ಲ 290 310ಗೆ 120 ರುಪೀಸ್ ಏನೋ ನನಗೆ ಹೆಚ್ಚು ಬಿದ್ದದ ಅಷ್ಟೇ ರೀ. ಆಮೇಲೆ ಲಿಂಕ್ ಎಲ್ಲ ಹಾಕ್ತೀನಿ
ತೋರಿಸ್ತೀನಿ ನಾನು. ಇದು ಮಿಂತ್ರಾಯಿಂದ ತರಿಸಿರೋದು. ಇದೆಷ್ಟು 480 ಏನೋ ಹಾಕಿದ್ದೆ ರೀ ನಾನು. 470 ಏನೋ ಹಾಕಿದ್ದೆ, ನನಗೆ ಅಷ್ಟೊಂದು ನೆನಪಿಲ್ಲ. ಇದು ಕ್ರಾಪ್ ಟಾಪ್ ಥರ ಬರುತ್ತೆ ರೀ ನೋಡಿರಿ. ಇದು ಬೀಚಲ್ಲೆಲ್ಲ ಹಾಕೊಳ್ಳೋಕೆ ಚೆನ್ನಾಗಿರುತ್ತೆ. ಬೀಚ್ ಅಂದಿದ ತಕ್ಷಣ ನಿಮ್ಗೆ ಗೊತ್ತಾಗಿರ್ಬೋದ, ಬಟ್ ಯಾವ ಬೀಚ ಯಾವ ಊರು ಅಂತ ಹೇಳಂಗಿಲ್ಲ. ಈಗಲೇ ಇದು ನೋಡಿರಿ, ಇದು ಲೆಹೆಂಗಾ ಬರುತ್ತೆ ರೀ, ಲೆಹೆಂಗಾ. ಮತ್ತು ಇದು ಕೋಡ್ ಸೆಟ್ ಐತಿ. ಇಲ್ಲಿ ಎಲ್ಲಪ್ಪ ಅದು, ಇಲ್ಲಿ ಕಟ್ ಬರುತ್ತೆ ರೀ, ಕಟ್ ಬರುತ್ತೆ. ಇದೊಂದು ಕ್ವಾಲಿಟಿ ಮಾತ್ರ ತುಂಬ ಮಸ್ತ್ ಅದಾವ್ರಿ. ಇದು ಬಂದ ಮೀಶೋಯಿಂದ ತರಿಸಿರೋದು. ಎಷ್ಟು ಪ್ರೈಸ್? ಇದು ಪ್ರೈಸ್ ಇರುತ್ತೆ 412 412 ರೂಪಾಯಿ. ಬಟ್ ನನಗೆ ಅಷ್ಟೇ ಬಿದ್ದಿತ್ತು, ಏನೋ ಗೊತ್ತಿಲ್ಲ. ಇದು ಬಾಡಿ ಕಾನ್ ಅಂತಾರಲ್ಲ ಅದೈತ್ರಿ, ಲಾಂಗ್ ಮಸ್ತ್ ಐತ್ರಿಪ್ಪ. ನಂಗಂತೂ ಭಾಳ ಲೈಕ್ ಆಗುತ್ತೆ ನೋಡಿರಿ. ಹಿಂಗೆ ಬರುತ್ತೆ ರೀ ಇದು ಎಲ್ಲ ಬ್ಯಾಕ್ ಸೈಡ್ ನೋಡಿರಿ. ಬ್ಯಾಕ್ ಸೈಡ್ ಮತ್ತು ಫಿದಾ ಹೋಗೈತಿ, ಮಸ್ತ್ ಐತ್ರಿ. ಇದು ಸ್ಟಿಚಬಲ್ ಅದ. ಇದ್ರದ್ದು ಲಿಂಕ್ ಹಾಕಿರ್ತೀನಿ. ಮತ್ತು ನೆಕ್ಸ್ಟ್ ತೋರಿಸ್ಬಾರ್ದು ಅದು ತೋರಿಸ್ತೀನಿ. ಇದು ಲೇಡೀಸಿಗೆ ಮಾತ್ರ ಐತ್ರಿ. ಇದು ಏನದು ಪ್ರಾಡಕ್ಟ್ಸ್ ಎಲ್ಲ ತೋರ್ಸಾಕತ್ತೀನಲ್ಲ, ಲೇಡೀಸ್ ಅಷ್ಟೇ, ಯಾರು ಮಿಸ್ಯೂಸ್ ಮಾಡ್ಕೊಳ್ಳುವಂಗಿಲ್ಲ. ಏನು ಕೆಟ್ಟದಾಗಿ ಕಮೆಂಟ್ ಹಾಕೋಕ್ಕೆ ಹೋಗ್ಬೇಡ್ರಿ. ಇದು ಶಾರ್ಟ್ ಡ್ರೆಸ್ ಹಾಕಿರ್ತೀವಲ್ಲ ಅವಾಗೆಲ್ಲ ವೇರ್ ಮಾಡೋಕ್ಕೆ ಚಂದ ಉಂಟು. ಇದು ಮೀಶೋಯಿಂದ 149 ಇದು ರಿಸೀವ್ ಆಗೈತೆ ರೀ ನನಗೆ. ಬ್ಲ್ಯಾಕ್ ಕಲರ್ ವೈಟ್ ಪಿಂಕ್ ಒಳಗೆ ಬಂದೈತಿ. ಇದು ನಾವು ಶಾರ್ಟ್ ಡ್ರೆಸ್ ಇಲ್ಲ ಏನಾದರೂ ಹಿಂಗೆ ಈ ಥರ ಎಲ್ಲ ಡ್ರೆಸ್ ಹಾಕಿದ್ಮೇಲೆ ವೇರ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇನ್ನೊಂದು ಎಲ್ಲ ಲಿಂಕ್ ಹಾಕಿರ್ತೀನಿ. ಇದು ಲೇಡೀಸಿಗೆ ಗೊತ್ತಾಗುತ್ತೆ, ಬಾಯ್ ಬಿಟ್ಟು ಹೇಳಂಗಿಲ್ಲ. ಇದು ಬೆಲ್ಟ್ 3 ಸೆಟ್ ತರಿಸಿದ್ದೀನಿ ನೋಡಿರಿ. ಇದು ಎಷ್ಟಕ್ಕೆ ರಿಸೀವ್ ಅಂತಂದ್ರೆ 95 ಅಂತ ಅದು, ಬಟ್ 95 ರಿಸೀವ್ ಆಗಿಲ್ಲ. 110 ಏನು 120 ರಿಸೀವ್ ಆಗೈತಿ ನೋಡಿರಿ. ಮಸ್ತ್ ಅದಾವ, ವೇರ್ ಮಾಡಿದರೆ ಕಾಣೋದೇ ಇಲ್ಲ. ಇದು 3 ಸೆಟ್ ಅದಾವ್ರಿ. ಆಮೇಲೆ ನೆಕ್ಸ್ಟ್ ಪರ್ಪಲ್ ಆ್ಯಪಿಂದ ಒಂದು ಇದನ್ನು ಪ್ರಾಡಕ್ಟ್ ಅಂದ್ರೆ ಒಂದು ಸೆಟ್ನ ತರಿಸಿದ್ದೀನಿ, ಅದು ತೋರಿಸ್ತೀನಿ. ಇದು ನನಗೆ ಫ್ರೀ ಕೊಟ್ಟಾರ್ರಿ ಅವ್ರ. 649ಗೆ ಏನೋ ಆರ್ಡರ್ ಹಾಕಿದ್ದೆ ರೀ ನಾನು. ಅದ್ರೊಳಗೆ ಇದೊಂದು ಶೀಟ್ ಮಾಸ್ಕ್ ಅಂದ್ರೆ ಇದು ಒಂದು ಐತಿ 199 ರೂಪಾಯಿ. ಆಮೇಲೆ ಇದು ಪರ್ಪಲ್ ಆ್ಯಪಿಂದ ತರಿಸಿರೋದು ಮೇಕಪ್ ಕಿಟ್ ಅದ ರೀ, ಮಸ್ತ್ ಐತಿ. ಎಲ್ಲ ಇನ್ನೂ ಯೂಸ್ ಮಾಡಿಲ್ಲ. ನಮ್ಮ ಹಸ್ಬೆಂಡ್ ಸಾಯಂಕಾಲ ಬರ್ತಡೇ ಸೆಲೆಬ್ರೇಷನ್ ಇರುತ್ತಲ್ಲ, ಸೊ ಯೂಸ್ ಮಾಡ್ತೀನಿ. ನೋಡೋಣ, ಅಪ್ಲೈ ಮಾಡಿಕೊಂಡು ತೋರಿಸ್ತೀನಿ. ಇದು ನೋಡ್ರಿ, ದೂರ ಇಡಿ ಕ್ಯಾಮ್ರಾ. ಇದು ನೋಡ್ರಿ ಇಷ್ಟು ಬರುತ್ತೆ. ಇದು ಕಾಂಪ್ಯಾಕ್ಟ್ ಪೌಡರ್ ಅಂತ ಏನೇನೋ. ನಾ ಈ ಮೇಕಪ್ ಮಾಡಂಗಿಲ್ಲ, ನಿಜವಾಗ್ಲೂ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಇದು ಪ್ರೈಮರ್ ಅದ, ಇಲ್ಲಿ ಬರ್ದಿರೋದು ಹೇಳಾಕತ್ತೀನಿ. BB ಕ್ರೀಮ್ ಅದ, ಆಮೇಲೆ ಮಸ್ಕರ ಅದ, ಕಾಜಲ್ ಅದ, ಲಿಪ್ಸ್ಟಿಕ್ ಲಿಕ್ವಿಡ್ ಒಂದೈತ್ರಿ. ಇದು ಯಾವುದೋ ಹಂಗೆ ಹಚ್ಚತಾರಲ್ಲ ಅದು ಬಂದದ. ಆಮೇಲೆ ಎಲ್ಲ ಫಿನಿಶಿಂಗ್ ಸ್ಪ್ರೇ ಒಂದೈತ್ರಿ, ಸೆಟ್ಟಿಂಗ್ ಸ್ಪ್ರೇ ಅಂತ ಅದು ಒಂದೈತಿ. ಸೊ ಸಾಯಂಕಾಲ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ. ಇದಿಷ್ಟ ಪಾರ್ಸಲ್ ಅದ. ನಿಮಗೆ ಯಾವುದಾದ್ರೂ ಲಿಂಕ್ ಬೇಕಾಗಿತ್ತಂದ್ರೆ ಡೈರೆಕ್ಟ್ ಕಮೆಂಟ್ ಹಾಕಿರಿ. ಏನಾದರೂ ಲಿಂಕ್ ಸಿಗಲಿಲ್ಲ ಅಂತಂದ್ರೆ ನೋಡ್ರಿ, ನಾನು ಕೇಕ್ ಮಾಡಿಸಿದ್ದು ಮತ್ತು ನಾನು ಹಾಲ್ ಬುಕ್ ಮಾಡಿಸಿದ್ದು ಇದು ಜಸ್ಟ್ ಸಿಂಪಲ್ಲಾಗೇ ಇರಲಿ ಅಂಥೇಳಿ ನಾನು ಸಿಂಪಲ್ಲಾಗೇ ಬುಕ್ ಮಾಡಿದ್ದೆ ರೀ, ಫುಲ್ ಗ್ರ್ಯಾಂಡ್ ಬೇಡ ಅಂತ ಹೇಳಿ. ಮತ್ತು ಕೇಕ್ ಬಗ್ಗೆ ಮಾತಾಡ್ಬೇಕಂದ್ರೆ ವರ್ಸ್ಟ್
ಕ್ಯಾಶ್ ಕೊಟ್ಟಿದ್ದು ಎಲ್ಲ ವೇಸ್ಟ್ ರೀ. ಆಮೇಲೆ ಕೇಕ್ ಅಂತೂ ಫುಲ್ ವೇಸ್ಟಾಗಿ ಟೇಸ್ಟ್ ಸ್ವಲ್ಪನೂ ಇರಲಿಲ್ಲ. ಕೇಕ್ ಬಗ್ಗೆ ಮಾತಾಡ್ತೀನಿ ಆಮೇಲೆ. ನಮ್ಮ ಹಸ್ಬೆಂಡ್ ಅವರಂತೂ ಭಾಳ ಖುಷಿ ಆದ್ರಿ. ಅವ್ರ ಖುಷಿ ನೋಡಿ ಆ್ಯಕ್ಚುಲಿ ಅವ್ರ ಬರ್ತಡೇ ಇದ್ದಂಗೆ ಅನಿಸೇ ಇಲ್ಲ ನನಗೆ. ನನ್ನ ಬರ್ತಡೇ ನಾ ಸೆಲೆಬ್ರೇಷನ್ ಮಾಡ್ಕೊಳಕ್ತೀನಿ, ನಾ ಫೀಲ್ ಮಾಡ್ಕೊಳಕ್ತೀನಿ ಅಂಥೇಳಿ ಅನ್ಸಾಗ್ತಿತ್ತು. ಯಾರಿಗೆ ಹೆಂಗೆ ಅನ್ಸುತ್ತೋ ಹಸ್ಬೆಂಡ್ ಅವ್ರ ಬರ್ತಡೇನಾಗ ನನಗಂತೂ ಗೊತ್ತಿಲ್ಲ. ಬಟ್ ನನ್ನ ಹಸ್ಬೆಂಡ್ ಅವ್ರ ಬರ್ತಡೇ ಇದ್ದಾಗ ನನ್ನ ಬರ್ತಡೇ ಅನ್ನೋ ಫೀಲ್ ಕೊಟ್ಬಿಟ್ರಿ. ಅಷ್ಟೊಂದು ಖುಷಿಯಾಗಿದ್ದೆ ನಾನು. ಮತ್ತು ಕೇಕ್ ಬಗ್ಗೆ ಮಾತಾಡ್ಬೇಕಂದ್ರೆ ದಯವಿಟ್ಟು ಗುರ್ತಾ ಹಿಡಿತೀರಿ ಅಂತ ಅನಿಸುತ್ತೆ ಪ್ಲೇಸ್. ಈ ಪ್ಲೇಸ್ ಒಳಗೆ ಯಾವತ್ತೂ ಯಾರೂ ಕೇಕ್ ಮಾಡ್ಸಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಅದ್ರ ನಂತರ ನಮಗೆ ಒಂದು ವಾರ ಹುಷಾರಿರಲಿಲ್ಲ, ಯಾರಿಗೂ ಹುಷಾರಿರಲಿಲ್ಲ. ಜ್ವರ, ಗಂಟ್ಲು ನೋವು, ಕೆಮ್ಮು, ನೆಗಡಿ ಎಲ್ಲ ಬಂದುಬಿಟ್ಟಿತ್ತು. ಹೀಗಾಗಿ ನಾವು ಆಸೆ ಪಟ್ಟ ತಿಂದ್ವಿ ಕೇಕ. ಬಟ್ ಟೇಸ್ಟ್ ಅಂತೂ ಭಾಳ ಹೊಲಸು ಟೇಸ್ಟ್ ಇತ್ತು ರೀ. ಏನನ್ನ ಅಂದ್ರೂ ಸಾಲಂಗಿಲ್ಲ. ಯಾರೂ ದಯವಿಟ್ಟು ಇಲ್ಲಿ ಕೇಕ್ ಮಾಡಿಸ್ಬೇಡ್ರಿ. ನೆಕ್ಸ್ಟ್ ನಾವು ಊಟಕ್ಕೆ ಹೊಂಟಿದ್ದು ರೀ. ನಾನು ಹೇಳಿದೆ ನಮ್ಮ ಹಸ್ಬೆಂಡ್ ಅವ್ರಿಗೆ, ಬೇಡ ಸುಮ್ಮ ದುಡ್ಡು ವೇಸ್ಟ್ ಆಗುತ್ತೆ. ಆ್ಯಕ್ಚುಲಿ ನಾವು ಒಂದು 2 ಡೇಸ್ ಬಿಟ್ಟು ಟ್ರಿಪ್ಪಿಗೆ ಹೋಗೋರಿದ್ವಲ್ಲ, ಹೀಗಾಗಿ ಈಗಲೇ ಖರ್ಚು ಮಾಡೋದು ಬೇಡ ಅಂತ ಹೇಳಿದ್ದೆ. ಬಟ್ ಏನೋ ಅವ್ರಿಗೇನು ಖುಷಿ ಆಯಿತು ಏನೋ ಗೊತ್ತಿಲ್ಲ. ನಾ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಟ್ಟಿದ ನಂತರ ಅವ್ರು ಭಾಳ ಖುಷಿಪಟ್ಟು ಕರ್ಕೊಂಡು ಹೋದರು. ಮತ್ತು ನಮ್ಮ ಆರ್ಯನೂ ಊಟಕ್ಕೆ ಹೋಗೋದು, ಆಮೇಲೆ ಹೊರಗಡೆ ಹೋಗೋದು ಅಂದ್ರೆ ನಮ್ಮ ಆರ್ಯಾಗೂ ಭಾಳ ಇಷ್ಟ ರೀ. ಏನೋ ಹಬ್ಬದ ಥರ ಅಂದರೆ ಅವ್ರ ಪಪ್ಪ ಅವನ ಜೊತೆನೇ ಇರ್ತಾರಲ್ಲ, ಹೀಗಾಗಿ ನಾವು ಹೋಗಿದ್ದ ಪ್ಲೇಸ್ ಇದೆ ನೋಡಿರಿ. ರೆಸ್ಟೋರೆಂಟ್ ಚಲೋ ಇತ್ತು. ಆಮೇಲೆ ಊಟನೂ ಮಸ್ತ್ ಇತ್ತು ರೀ. ನಾವು ಊಟಕ್ಕೆ ಹೋಗೋದೆಲ್ಲ ಪ್ಲೇಸ್ ಎಲ್ಲ ಊಟ ಚಲೋ ಇರುತ್ತೆ. ಬಟ್ ಈ ಕೇಕ್ದು ಹೆಂಗಾಗಿತ್ತಲ್ಲ ನನಗೆ ಗೊತ್ತಿರಲಿಲ್ಲ. ಹೊಸವಾಗಿ ಬೇಕ್ರಿ ಆಗಿತ್ತದು. ಹೀಗಾಗಿ ಅಲ್ಲಿ ನಾನು ಕೇಕ್ ಮಾಡಿಸಿದ್ದೆ. ಮತ್ತು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಮಾಡಿಸಿದ್ದಕ್ಕೆ ದೊಡ್ಡ ತಪ್ಪಾಗೋಯ್ತು ರೀ. ಮತ್ತು ಶೇಪ್ ನೋಡಿದ್ರಲ್ಲ, ಕೇಕ್ ಶೇಪ್ ಟೋಟಲಿ ಒಂಥರನ ಆಗಿಬಿಟ್ಟಿತ್ತು. ನಾನು 10 ಸಲ ಹೇಳಿದ್ದೆ ಅವ್ರಿಗೆ, ಕರೆಕ್ಟಾಗಿ ಶೇಪ್ ಬರಬೇಕು, ಎಲ್ಲ ಕರೆಕ್ಟಾಗಿರಬೇಕು ಕೇಕ್ ಅಂತ ಹೇಳಿ. ಅಷ್ಟೊಂದು ಎಲ್ಲ ಕ್ಯಾಶ್ ಕೊಟ್ಟು ಆಮೇಲೆ ಸುಮ್ಮನೆ ವೇಸ್ಟ್ ಆಗೋಯ್ತಂತ ಅನಿಸಿತ್ತು. ಆದರೂ ನಮ್ಮ ಹಸ್ಬೆಂಡ್ ಅವ್ರು ಅಂದರು, ಇನ್ನೊಂದು ಕೇಕ್ ತಂದು ಕಟ್ ಮಾಡೋನು ಬಿಡು, ಎದಕ್ಕೆ ಚಿಂತೆ ಮಾಡ್ತೀಯ ಅಂತ ಹೇಳಿ. ಕೇಕ್ ಇನ್ನೊಂದು ತಂದು 2 ತಂದು ಕೇಕ್ ಕಟ್ ಮಾಡೋದಿರಲ್ಲ. ಅದು ಫಸ್ಟ್ ಇರುತ್ತಲ್ಲ, ನಾವು ಏನು ಮಾಡಿಸಿರ್ತೀವಿ ಅದ್ರೊಳಗೆ ಸರ್ಪ್ರೈಸ್ ಖುಷಿ ಎಲ್ಲ ಇರುತ್ತೆ ರೀ. ಹೀಗಾಗಿ ಭಾಳ ಬೇಜಾರಾಯಿತು. ಈ ದಿನ ಅಂತೂ ನನಗೆ ಖುಷಿ ಆಗಿದ್ದಕ್ಕಿಂತ ಹೆಚ್ಚು ಕೇಕ್ ಒಳಗೆ ಬೇಜಾರಾಯ್ತು ರೀ ಭಾಳ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡಾಕ್ತೀನಿ. ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.